ಅವಾಚ್ಯ ಶಬ್ದ ಬಳಸಿದರು. ಸಂವಿಧಾನಕ್ಕೆ ಹುದ್ದೆ ಗೌರವವನ್ನು ಕೊಡಲಿಲ್ಲ. ನಾವು ಈ ಸಂದರ್ಭ ಹಿಂದೆ ಯಡಿಯೂರಪ್ಪರಿದ್ದಾಗ ಹಂಸರಾಜ್ ಭಾರದ್ವಾಜ್ ಅನಗತ್ಯವಾಗಿ ಯಾರೋ 7 ಜನ ದೂರು ಕೊಟ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು. ಯಡಿಯೂರಪ್ಪರ ಮೇಲೆ ಸಿಬಿಐ ಹಾಕಿದ್ರು, ಜನರಲ್ ರೆಡ್ಡಿ ಮೇಲೆ ಈ ರೀತಿ ತನಿಖಾ ಸಂಸ್ಥೆಗಳು ಕೈಗೊಂಬಾಗಿದ್ರು. ನರೇಂದ್ರ ಮೋದಿಯವರು ಯಾರು ಹಸ್ತಕ್ಷೇಪ ಮಾಡಿಲ್ಲ. ರಾಜ್ಯಪಾಲರಿಗೆ ಅಪಮಾನ ಮಾಡೋ ಕೆಲಸವನ್ನು ಮಾಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ವಿಶೇಷ ಅಧಿವೇಶನ ನಡೆಸುವ ಬದಲಾಗಿ ಕೇಂದ್ರ ಸರ್ಕಾರ ಟೀಕೆ ಮಾಡೋಕ್ಕೋಸ್ಕರ ಒಂದೇ ಕಾರಣಕ್ಕೆ ವಿಶೇಷ ಅಧಿವೇಶನ ಕರೆದು ರಾಜ್ಯಪಾಲರಿಗೆ ಮ್ಯಾನೇಜ್ ಮಾಡಿದರೆ, ಅವಾಚ್ಯ ಶಬ್ದ ಬಳಸಿದರೆ ಅವ್ರ ಮೇಲೆ ಸೋಮೋಟ ಕೇಸ್ ಬಂಧಿಸಬೇಕು ಮತ್ತು ಶಾಸಕ ಸ್ಥಾನ ಅನರ್ಹ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷದ ಅಭಿವೃದ್ಧಿ ಶೂನ್ಯ ಸರ್ಕಾರ, ಒಂದು ರೀತಿ ಗುಂಡಾ ಸರ್ಕಾರ ಆಗಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಗಳು ಪ್ರಧಾನಮಂತ್ರಿಗಳಾದಮೇಲೆ 3ನೇ ಬಾರಿಗೆ ಬಹಳಷ್ಟು ಬದಲಾವಣೆ ಮತ್ತು ಸುಧಾರಣೆಯನ್ನು ಮಾಡಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಖಾತ್ರಿ ನರೇಗಾ ಬಗ್ಗೆ ಚರ್ಚೆ ಮಾಡಕ್ಕೆ ವಿಶೇಷ ಅಧಿವೇಶನವನ್ನು ಕರೆದರು. ಏನು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ನನಸಾಗಬೇಕಂದ್ರೆ ಮನರೇಗಾದಲ್ಲಿ ಬಹಳಷ್ಟು ನ್ಯೂನತೆಗಳಿದ್ವು. ಭ್ರಷ್ಟಾಚಾರ ತಡೆಗಟ್ಟಿದ್ರು. ಮೊದಲು ಕೇವಲ 100 ದಿವಸ ಇತ್ತು, 125 ದಿವಸ ಮಾಡಿದ್ರು. 174 ರೂಪಾಯಿ ದಿವಸಕ್ಕಿತ್ತು, ಈಗ 375 ರೂಪಾಯಿ ಮಾಡಿವೆ. ಮತ್ತು ಪ್ರತಿ ವರ್ಷ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ 17,400 ರೂಪಾಯಿ ಸಿಗ್ತಾ ಇತ್ತು. ಈಗ ಪ್ರತಿ ವ್ಯಕ್ತಿಗೆ 46,875 ರೂಪಾಯಿ. ಒಬ್ಬ ಕೂಲಿ ಕಾರ್ಮಿಕ ಅವನ ಕುಟುಂಬ ನಿರ್ವಹಣೆ ಮಾಡಬೇಕಂತ ಹೇಳಿ ಬಹಳಷ್ಟು ಬದಲಾವಣೆ ಮಾಡಿದ್ರು. ಇವ್ರಿಗೆ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಕೊಡೋಕ್ಕಾಗುತ್ತಂತ ಒಂದೇ ಕಾರಣಕ್ಕೆ 40% ಹಣ ಬಿಡುಗಡೆ ಮಾಡಕ್ಕೆ ಸರ್ಕಾರ ಪಾಪರಾಗಿದೆ. ಇವರಿಗೆ ಮಾತೆತ್ತಿದ್ರೆ ಇವರು ಈ ಹಿಂದೆ ಅಧಿಕಾರದಾಗಿದ್ದಾಗ ಸಿಬಿಐ, ಇಡಿ ತನಿಖಾ ಸಂಸ್ಥೆಗಳು ಕೈ ಮುಗಿದು ರಾಜಭವನಗಳು, ಕಾಂಗ್ರೆಸ್ ಕಚೇರಿಗಳಾಗಿದ್ದು, ಈಗ ಸಂವಿಧಾನಕ್ಕೆ ಹುದ್ದೆ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಮ್ಯಾನೇಜ್ ಮಾಡಕ್ಕೆ ಹೋಗಿದ್ದಾರೆ, ಅವಾಚ್ಯ ಶಬ್ದ ಬಳಸಿದ್ದಾರೆ. 2 ಜನ ವಿಧಾನ ಪರಿಷತ್ ಸದಸ್ಯರು, 3 ಜನ ಶಾಸಕರು. ನಾವು ಹೇಳ್ತಾ ಇದೀವಿ, ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಸಂಸತ್ ಅಧಿವೇಶನ ಸಂಸತ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅನುಮತಿಯಾಗಿ ರಾಜ್ಯಪಾಲರ ಅಂಕಿತ ಆಗಿದೆ. ರಾಜ್ಯಪಾಲರ ಅಂಕಿತ ಹಾಕಿದ ಮೇಲೆ ರಾಜ್ಯಪಾಲರ ಬಾಯಿಂದ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಇವರು ಭಾಷಣ ಮಾಡಿಸಕ್ಕೆ ಈ ರಾಜ್ಯ ಜನರಿಗೆ ತಪ್ಪು ಸಂದೇಶ ರಾಜ್ಯಪಾಲರಿಗೆ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋಕ್ಕೋಸ್ಕರ ಜಂಟಿ ಅಧಿವೇಶನವನ್ನು ಕರೆದು ರಾಜ್ಯಪಾಲರು ಬಾಯಲ್ಲಿ ನಡೆಸಕ್ಕೆ ಹೋದ್ರು. ರಾಜ್ಯಪಾಲರು ಏನು ಸಂವಿಧಾನಕ್ಕೆ ಮುದ್ದೆ ಅವ್ರಿಗೆ ಗೊತ್ತಿದೆ, ಇವರು ರಾಜ್ಯ ಸರ್ಕಾರ ತಯಾರು ಮಾಡಿದ ಭಾಷಣ ಓದಲೇಬೇಕಂತ ಇಲ್ಲ.